ಕೇಳ್ಕೊಂಡು ಯಾರು ಬಂದಿದ್ರು. ಈಗ ನಾನು ಯಾರನ್ನೂ ಮೀಟ್ ಮಾಡಲ್ಲ, ಹೋಗಿ. ಹಾಗಲ್ಲ ಮೇಡಮ್, ಅವ್ರು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದಾರೆ. ಈಗ ನಾನು ಯಾರನ್ನೂ ಮೀಟ್ ಮಾಡೋಕ್ಕಾಗಲ್ಲ, ಪ್ಲೀಸ್ ಹೋಗಿ. ಮೇಡಮ್ ಅದು ತುಂಬ ಗೆಟ್ ಔಟ್. ವರ್ಧನ್, ಸ್ವಲ್ಪ ಬನ್ನಿ. ಗಗನ್ನ ಕಳಿಸಿ. ಅವರೆಲ್ಲಿ ಬರ್ತಾರೆ ಮೇಡಮ್? ನೀವೇ ಅವ್ರನ್ನ ಕೆಲಸದಿಂದ ತೆಗೆದಿದ್ದೀರಾ? ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಯಾಕೆ ಮೇಡಮ್, ಏನಾಗಬೇಕಾಯ್ತು ಗಗನಿಂದ? ಏನಿಲ್ಲ, ಅವ್ರು ನೋಡ್ತಿದ್ದ ಕೆಲವು ಫೈಲು ಮಿಸ್ ಆಗಿದೆ, ಅದಕ್ಕೆ ಕೇಳಿದೆ. ಅದಕ್ಕೇನಂತೆ ಮೇಡಮ್, ಅವ್ರ ಜಾಗಕ್ಕೆ ಹೊಸಬ್ರು ಬಂದಿದ್ದಾರಲ್ಲ, ಅವ್ರ ಹತ್ರ ಇರ್ಬೋದು, ಕರೀಲ್ಲ ಅವ್ರನ್ನ? ಬೇಡ ಬಿಡಿ, ಅವರು ಹೊಸಬ್ರು, ಅವ್ರಿಗಿದೆಲ್ಲ ಗೊತ್ತಾಗಲ್ಲ. ಹಾಗಾದರೆ ಏನು ಮಾಡೋದು ಮೇಡಮ್? ತುಂಬ ಅರ್ಜೆಂಟ್ ಫೈಲಾ? ಕೃಷ್ಣಪ್ಪ ಅವ್ರನ್ನ ಗಗನ್ ಮನೆಗೆ ಕರ್ಕೊಂಡು ಬಾ ಅಂತ. ಬಾ ಅಂದರೆ ಬರ್ತಾರ ಅವರು? ನಾನು ಬೇರೆ ಕೆಲಸದಿಂದ ತೆಗ್ದು ಹಾಕಿದ್ದೀನಿ, ನನ್ನ ಮೇಲೆ ಕೋಪ ಇರಲ್ವಾ ಅವ್ರಿಗೆ? ಮತ್ತೆ ಬಾ ಅಂದರೆ ಅವ್ರು ಬರ್ತಾರಾ? ಖಂಡಿತ ಬರಲ್ಲ, ಖಂಡಿತ ಬರಲ್ಲ ಅವರು. ಮೇಡಮ್, ಅವರು ಆ ಥರದವ್ರಲ್ಲ, ತುಂಬ ಒಳ್ಳೆ ಮನುಷ್ಯರು. ನೀವು ಸುಮ್ಮನೆ ಅವ್ರನ್ನ ಕೆಲಸದಿಂದ ತೆಗೆದ್ರಿ. ವರ್ಧನ್, ಸಾರಿ ಮೇಡಮ್, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಹೋಗಲಿ ಬಿಡಿ. ಒಂದ್ಸಾರಿ ಗಗನ್ಗೆ ಫೋನ್ ಮಾಡಿ ಆಫೀಸ್ ಹತ್ರ ಬಂದು ಹೋಗೋಕೆ ಹೇಳಿ. ಅದು ಸರಿನೇ. ಹಲೋ, ಗಗನ್ ಇಲ್ವಾ? ನಾನು ಅವ್ರ ಆಫೀಸಿಂದ ವರ್ಧನ್ ಅಂತ ಯಾವುದೋ ಫೈಲ್ ಬೇಕಾಗಿತ್ತು, ಬಾಸ್ ಹೇಳ್ತಾ ಇದ್ರು. ಆ ಫೈಲ್ ಅವ್ರ ಹತ್ರ ಇದೆ, ಅದಕ್ಕೆ ತುಂಬ ಅರ್ಜೆಂಟ್ ಇತ್ತು. ಯಾವುದೋ ಪ್ರಾಜೆಕ್ಟ್ದು ಇಂಪಾರ್ಟೆಂಟು, ಅದನ್ನ ಅರ್ಜೆಂಟಾಗಿ ಕಳಿಸ್ಬೇಕಾಗಿತ್ತು. ಎಷ್ಟೊತ್ತಿಗೆ ಬರ್ತಾರಂತ ನನಗೆ ಗೊತ್ತಾ? ಬಂದರೆ ಆಫೀಸ್ ಹತ್ರ ಬರೋಕ್ಕೆ ಹೇಳ್ತೀರಾ? ಸರಿ, ಓಕೆ. ಏನಂದ್ರು? ಅವ್ರು ಇರಲಿಲ್ಲ, ಅವ್ರ ತಾಯಿ ಫೋನ್ ತೊಗೊಂಡ್ರು. ಅವರು ಮನೇಲಿಲ್ಲ, ನೀವು ಯಾರು ಮಾತಾಡ್ತಿರೋ ಅಂತ ಕೇಳಿದ್ರು. ನಾನು ಆಫೀಸಿಂದ ವರ್ಧನ್ ಅಂತ ಹೇಳಿದೆ, ಅವರು ಆಫೀಸಿಂದ ಅಂತ ಕೇಳಿದ್ರು. ಹೌದು, ಅವ್ರು ಬಂದ ತಕ್ಷಣ ಅವ್ರಿಗೆ ಫೋನ್ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ಓಕೆ, ಆಯ್ತು ಬಿಡಿ, ನೀವಿನ್ನು ಹೊರಡಿ. ಓಕೆ ಮೇಡಮ್. ಹಾಯ್ ಗಗನ್. ನಮಸ್ಕಾರ ಶಶಿ ಸರ್, ಹೇಗಿದ್ದೀರಾ? ಆ ಮಾತನ್ನು ನಾನು ಕೇಳಬೇಕು. ಐ ಆಮ್ ವೆರಿ ಸಾರಿ ಗಗನ್, ನನ್ನ ತಂಗಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀವ್ಯಾಕೆ ಸರ್ ಸಾರಿ ಕೇಳ್ತೀರಾ? ಯಾವುದೇನಾಗಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ. ಹಾಗಿಲ್ಲದೆ ಇದ್ರೆ ನಿಮ್ಮ ಕಂಪ್ನಿ ಆಡಳಿತ ನಿಮ್ಮ ಕೈಯಿಂದ ನಿಮ್ಮ ತಂಗಿ ಕೈಗೆ ಹೋಗ್ತಾ ಇತ್ತಾ? ಒಂದು ರೀತಿಲಿ ಅದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅದಕ್ಕೆ ನಾನೇ ನಿಮ್ಮ ಹತ್ರ ಸಾರಿ ಕೇಳಬೇಕು. ಅದನ್ನೆಲ್ಲ ಬಿಡಿ, ಫಾಸ್ಟ್ ಇಸ್ ಫಾಸ್ಟ್. ಸರಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಏನು ಮಾಡೋದು ಸರ್, ನಮ್ಮಂಥವ್ರು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಅದಕ್ಕೆ ಯಾವುದಾದ್ರೂ ಕೆಲಸ ಹುಡುಕ್ತಾ ಇದ್ದೀನಿ.
ಯಾವುದು ಸೆಟ್ ಆಗ್ತಾ ಇಲ್ಲ. ದುಡ್ಡೇನಾದ್ರು ಬೇಕಾಗಿತ್ತಾ? ಸಂಕೋಚ ಪಟ್ಕೋಬೇಡಿ. ನಿಮ್ಗೆ ಯಾವುದಾದ್ರೂ ಕೆಲಸ ಸಿಗೋವರೆಗೂ ನನ್ನ ಹತ್ರ ಹಣ ತಗೊಳ್ಳಿ. ಹೇಗಿದ್ರು ಕೆಲಸದಿಂದ ತೆಗೆದು ಹಾಕಿದ್ದೀವಿ, ಅದಕ್ಕೆ 3 ತಿಂಗಳು ನೋಟಿಸ್ ಬೇಕು ಕೊಡಬೇಕಲ್ಲ. ಅದನ್ನು ನೀವ್ಯಾಕೆ ಸರ್ ಕೊಡಬೇಕು? ಕಂಪ್ನಿಯವ್ರು ಕೊಡಬೇಕು. ಕಂಪ್ನಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಸರ್. ಇಷ್ಟು ವರ್ಷ ನನಗೆ ಅನ್ನ ಕೊಟ್ಟಿದ್ದು ಕಂಪ್ನಿ. ಅದ್ರ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ಅದು ನಿಮ್ಮ ಒಳ್ಳೆತನ ಗಗನ್. ನನಗೆ ಗೊತ್ತಿಲ್ವಾ, ನೀವು ತುಂಬ ಸ್ವಾಭಿಮಾನಿಗಳು, ಸಂಕೋಚ ಸ್ವಭಾವದವರು, ಯಾರ ಹತ್ರನೂ ಹೆಲ್ಪ್ ತಗೊಳ್ಳಲ್ಲ ಅಂತೀರಾ. ಏನು ಮಾಡೋಕ್ಕಾಗತ್ತೆ? ಅಯ್ಯೋ ಬಿಡಿ ಸರ್, ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಮುಜುಗರ ಪಟ್ಕೋತಾ ಇದ್ದೀರಾ? ಆ ದೇವ್ರು ಯಾವ್ದಾದ್ರು ದಾರಿ ತೋರಿಸ್ತಾನೆ. ಆ ದೇವರು ದಾರಿ ತೋರಿಸೋದು ಮನುಷ್ಯರ ರೂಪದಲ್ಲೇ ಗಗನ್. ಒಂದು ನಿಮಿಷ. ಹಾಯ್ ರವಿ, ನಾನು ಶಶಿ ಮಾತಾಡ್ತಿರೋದು. ಹೇಗೆ ನಡೀತಿದೆಯಪ್ಪ ನಿಮ್ಮ ಕಂಪ್ನಿ? ಏನೋ ನಿಂದಲ್ವಾ? ಹಾಂ ನೋಡ, ನಿನಗೆ ಫ್ರೆಂಡ್ಸು ಪಾರ್ಟ್ನರ್ ಇರ್ಬೋದು, ಆದರೆ ನೀನು ತಾನೇ MD. ಏನ ನನ್ನ ಕಂಪ್ನಿನಾ? ಸದ್ಯಕ್ಕೆ ನನ್ನ ತಂಗಿ ನೋಡ್ಕೊತಾ ಇದ್ದಾಳೆ, ನಾನು ನನ್ನ ಡಿಸ್ಟ್ರಿಬ್ಯೂಷನ್ ನೋಡ್ಕೊತಾ ಇದ್ದೀನಿ. ಹಾಂ, ಆಮೇಲೆ ನಿನ್ನ ನನಗೊಂದು ಹೆಲ್ಪ್ ಆಗ್ಬೇಕಿತ್ತು ಕಣ. ಏನಿಲ್ಲ, ನನ್ನ ಫ್ರೆಂಡ್ಸ್ ಒಬ್ಬರಿದ್ದಾರೆ, ಅವ್ರಿಗೆ ನಿನ್ನ ಕನ್ಸರ್ನಲ್ಲಿ ಒಂದು ಪ್ಲೇಸ್ಮೆಂಟ್ ಬೇಕಾಗಿತ್ತು. ನೀನು ಹ್ಞೂ ಅಂದರೆ ನಾನು ಈಗಲೇ ಕರ್ಕೊಂಬರ್ತೀನಿ. ಹಾಂ ಹೌದಾ? ಸರಿ ಸರಿ, ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಗಗನ್ ಬನ್ನಿ, ಕಾರ್ ಹತ್ತಿ. ಸರ್ ಬೇಡ ಸರ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅದು ಅಲ್ಲದೆ ನೀವು ನನಗೆ ಕೆಲಸ ಕೊಡ್ಸಿದ್ರಿನ್ ಗೊತ್ತಾದರೆ ನಿಮ್ಮ ತಂಗಿ ನಿಮ್ಮ ಕೋಪ ಮಾಡ್ಕೋತಾರೆ. ನೋಡಿ, ನನ್ನ ತಂಗಿ ಏನು ಇಡೀ ಪ್ರಪಂಚನ ಕೊಂಡ್ಕೊಂಡಿಲ್ಲ. ಬನ್ನಿ ಕಾರ್ ಹತ್ತಿ. ಸರ್ ಸುಮ್ಮನೆ ಕಾರ್ ಹತ್ತಿ. ಆಯ್ತ್ರಿ, ಇನ್ನು 15 ದಿವಸದಲ್ಲಿ ಆ ಕೆಲಸ ಆಗುತ್ತೆ ಅಂತ ಹೇಳಿದ್ನಲ್ಲ. ಓಕೆ ಸರ್, ಸಂಪಂಗಿ ಅಂತ ಸರ್, ನಾನೇ ಸರ್ ಕರ್ಕೊಂಬಂದಿದ್ದು. ಇವನಿಂದ ಏನು ಪ್ರಯೋಜನ? ಸರ್, ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಮಾಡ್ತಾನೆ ಸರ್, ಅಲ್ವೇನು? ಹೌದು, ಕೊಟ್ಟು ನೋಡಿ ಸರ್. ಮಂದಾರನ ಮದುವೆ ಆಗದೆ ಹತ್ರ ನೋಡ್ಕೊತೀನಿ. ಆಗ್ದಂಗಲ್ಲ ಕಣು, ಆ ಹುಡುಗನ ಜೊತೆ ಆಗ್ಬಾರ್ದು. ಹೌದಾ? ನಿನ್ನ ಕೈಲಾಗುತ್ತಾ ಆ ಸಂಬಂಧ ತಪ್ಪಿಸೋದಕ್ಕೆ? ಏನ್ ಸರ್ ಹೀಗಂತೀರಾ? ಇದರಲ್ಲೂ ನಾನು ಎಕ್ಸ್ಪರ್ಟ್ ಸರ್. ಇದುವರೆಗೂ ನಾನು ಎಷ್ಟು ಮದುವೆ ಮುರಿದಿದ್ದೀನಿ ಅಂತ ರಂಗರಾಜು ಕೇಳಿ ನೋಡಿ. ಹೌದು ಸರ್, ದುಡ್ಡು ಕೊಟ್ರೆ ಇವನು ಏನು ಬೇಕಾದ್ರೂ ಮಾಡ್ತಾನೆ ಸರ್. ಕೊಟ್ಟು ನೋಡಿ ಸರ್, 1000 ಸುಳ್ಳು ಹೇಳಾದ್ರೂ ಈ ಮದುವೆ ನಿಲ್ಲಿಸ್ತೀನಿ. ಹೇಗೆ ಮುರಿತ್ಯ? ನಿನ್ನ ಮಗನೇ ಈ ಸಂಬಂಧ ಕುದುರಿಸಿರೋದು ಅಂತ ರಂಗರಾಜು ಹೇಳಿದ್ನಲ್ಲ. ಅಲ್ಲೇ ಇರೋದು ಸರ್ ಮಜಾ. ಅವನು ಕುದುರಿಸ್ತಾನೆ, ಅದಕ್ಕೂ ದುಡ್ಡು ತಗತ್ತೀನಿ. ನಾನು ಮುರಿತೀನಿ, ಅದಕ್ಕೂ ದುಡ್ಡು ತಗತ್ತೀನಿ. ಹೌದು ಸರ್, ಇವನಿಗೆ ಮದುವೆ ನಿಲ್ಸೋದು ಗೊತ್ತು, ಮದುವೆ ಮಾಡಿಸೋದು ಗೊತ್ತು ಸರ್. ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಸರ್, ಆದ್ರೆ ಮೊದಲು ದುಡ್ಡು ಕೊಡ್ಬೇಕು. ಅದು ನನ್ನ ಪ್ರಿನ್ಸಿಪಲ್. ಸರ್, ಫಸ್ಟ್ ಅಡ್ವಾನ್ಸ್ ಕೊಟ್ಬಿಡಿ ಸರ್. ಕರೆಕ್ಟ್. ಮೊದಲು ಅಡ್ವಾನ್ಸು, ಕೆಲಸ ಆದ್ಮೇಲೆ ಫುಲ್ ಸೆಟ್ಲ್ಮೆಂಟ್. ಏ ರಂಗರಾಜು, ಇವನು ನಂಬೋದೇನೋ? ನೋಡಿದ್ರೆ ಒಳ್ಳೆ ಚಿಲ್ಲರೆ ಮನುಷ್ಯ ಇದ್ದಂಗಿದ್ದಾನೆ. ಚಿಲ್ಲರೆ ಯಾವತ್ತು ಕೋಟ್ ಆಗಿರಲ್ಲ ಸರ್, ಬಂದ ನೋಟೇ ಕೋಟ್ ಆಗಿರೋದು. ನಮಗೆ ಚಿಲ್ಲರೆನೇ ಕೊಡಿ, ಬಂದ ನೋಟ್ ಬೇಕಾಗಿಲ್ಲ. ಏಯ್, ಮಾತಲ್ಲಿ ಬುದ್ಧಿ ಖರ್ಚು ಮಾಡಬೇಡ. ನನ್ನ ಕೆಲಸ ಆಗಬೇಕು, ಅದಕ್ಕೆ ಬುದ್ಧಿ ಖರ್ಚು ಮಾಡು. ಏ ರಂಗರಾಜು, ಎಷ್ಟೋ ಕೊಡ್ಬೇಕು ಅವನಿಗೆ? ಸರ್, ನನ್ನ ಕೈ ಬೇಡ ಸರ್, ನೀವೇ ಕೊಟ್ಬಿಡಿ ಸರ್. ಕೊಡಿ ಸರ್. ನಿನ್ನನ್ನು ಕರ್ಕೊಂಬಂದಿರೋದು ಇವನು, ಈ ಹಣಕ್ಕೆ ಜವಾಬ್ದಾರಿ ಇವನು. ಏನಾದರೂ ಕೆಲಸ ಆಗಲಿಲ್ಲ ಅಂದರೆ ನಿನ್ನ ಕೈ ಕಾಲು ಮುರಿಸಿ ದುಡ್ಡು ವಸೂಲಿ ಮಾಡ್ತೀನಿ. ಹೇಯ್, ನೀನೇನಾದರೂ ಡಬಲ್ಗೆ ಮಾಡಿದ್ರೆ ಇವನ್ಗೇನು ಗತಿ ಆಗುತ್ತೋ ಅದೇ ನಿನಗೂ. ಎಲ್ಲಾದ್ರೂ ಉಂಟಾ ಸರ್? ತಿಂದ ಮನೆಗೆ ದ್ರೋಹ ಬಗೆಯಕ್ಕಾಗುತ್ತಾ? ಆ ಮಂದಾರನ ಮದುವೆ ಈ ಜನ್ಮದಲ್ಲಿ ಆಗ್ಬಾರ್ದು. ಆ ರೀತಿ ನೋಡ್ಕೋತೀನಿ ಸರ್. ಹಾಗೇನಾದರೂ ಮಾಡ್ಬಿಟ್ಯಾ ಹುಷಾರ್. ನಾನು ಹೇಳ್ದಷ್ಟು ಕೆಲಸ ಮಾಡು.
ಮಂದಾರಾಗಿ ಈಗ ಬಂದಿರೋ ಸಂಬಂಧನ ತಪ್ಸು. ಅದಕ್ಕೆ ಪ್ರಸಂಗತನ ಮಾಡಬೇಡ. ರಂಗರಾಜು, ಅವನಿಗೆ ಸರಿಯಾಗಿ ಹೇಳು. ಏಯ್ ತಗೊಳ, ಕೆಲಸ ಆಗಬೇಕು. ಇದೇನೋ 1,000 ಕೊಡ್ತಿದ್ಯಾ? ನೀನು ಹೇಳೋದು 1,000 ತಾನೆ, ಇಟ್ಕೋ. ಚಿಲ್ಲರೆ ಬುದ್ಧಿನಪ್ಪ, ಏನು ನಾನು ಕೇಳೋ ಅಭ್ಯಾಸ ಇಲ್ಲ ಕಣ. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ. ಈಗ ಇದನ್ನ ಇಟ್ಕೋ, ಇನ್ನು ಮುಂದಕ್ಕೆ ಕಲ್ತ್ಕೋ. ಆಯ್ತು ಬಿಡಪ್ಪ, ಏನೋ ನೀನು ಭಾಷೆ ಹೇಳಿದ್ ಅರ್ಥ ಆಯ್ತಾ? ಕೆಲಸ ಏನಾನು ಆಗ್ಲಿಲ್ಲ ಅಂದ್ರೆ ಕಾಲ್ ಮುರಿದಾಕ್ಬಿಡ್ತೀನಿ ಅಂತ ಹೇಳವ್ರೆ. ಹುಷಾರು. ಆಯ್ತು, ನನಗ್ ಕೊಟ್ಟಿರೋದು 1,000. ಒಂದ್ ಕಾಲು ಹೋದ್ರೂ ನೋ ಪ್ರಾಬ್ಲಮ್. ನಿನಗ್ ಕೊಟ್ಟಿರೋದು 4,000. 2 ಕೈ 2 ಕಾಲು. ಸಂಪಂಗ್ಯ, ಸಂಪಂಗ್ಯ, ನಿಮ್ಮ ಬಯೋಡಾಟಾ ಕೊಡಿ, ತಗೊಳಿಸಿ. ಗುಡ್. ಅಕೌಂಟ್ಸ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಜಾಬು ಸದ್ಯಕ್ಕೆ ನಮ್ಮಲ್ಲಿಲ್ವಲ್ಲ. ಸರ್, ನನಗೆ ಕೆಲಸದ ಅಗತ್ಯ ತುಂಬ ಇದೆ. ಅಕೌಂಟ್ಸ್ ಕೆಲಸನೇ ಅಂತೇನಿಲ್ಲ ಸರ್. ನೀವು ಯಾವ ಕೆಲಸ ಕೊಟ್ಟರು ನಾನು ಮಾಡ್ತೀನಿ. ಗಗನ್, ನಿಮಗೆ ಟೆಕ್ನಿಕಲ್ ಫೀಲ್ಡ್ ಬಗ್ಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ಅದಕ್ಕೆ ಇಲ್ಲಿ ನಿಮ್ಗೆ ಅನುಕೂಲವಾದ ಕೆಲಸ ಯಾವುದೂ ಇಲ್ವಲ್ಲ? ಸದ್ಯಕ್ಕೆ ಅಟೆಂಡರ್ ಕೆಲಸ ಖಾಲಿ ಇದೆ. ಆದರೆ ಅದು ನಿಮಗೆ ಕೊಡೋಕ್ಕಾಗಲ್ವಲ್ಲ? ಯಾಕಾಗಲ್ಲ ಸರ್? ನನಗೀಗ ಜಾಬ್ ಬೇಕೇ ಬೇಕು. ಅಟೆಂಡರ್ ಕೆಲಸ ಮಾಡಿದ್ರೆ ತಪ್ಪಾ ಸರ್? ಗಗನ್, ನಿಮ್ಮಂಥ ಕ್ವಾಲಿಫೈಡ್ ಮತ್ತು ಎಕ್ಸ್ಪೀರಿಯನ್ಸ್ ವ್ಯಕ್ತಿ ಅಟೆಂಡರ್ ಕೆಲಸ ಮಾಡೋದು ಬೇಡ. ಸ್ವಲ್ಪ ವೆಯ್ಟ್ ಮಾಡಿ, ಬೇರೆ ಕೆಲಸ ಮಾಡಿದ್ರಾಯ್ತು. ಒಂದು ನಿಮಿಷ ಶಶಿ, ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಸಜೆಷನ್. ಸದ್ಯಕ್ಕೆ ಅವ್ರು ಅಟೆಂಡರ್ ಕೆಲಸ ಮಾಡಲಿ. ನೆಕ್ಸ್ಟ್ ಮಂತು ನಮ್ಮ ಕ್ಯಾಶಿಯರ್ ಕೆಲಸ ಬಿಡ್ತಾ ಇದ್ದಾರೆ. ಇವ್ರನ್ನ ಬೇಕಾದ್ರೆ ಆ ಪೋಸ್ಟ್ಗೆ ಹಾಕೊಳ್ಳೋಣ. ಆದರೆ ಇವರು ಹೆವಿ ಡೆಪಾಸಿಟ್ ಇಡಬೇಕಾಗುತ್ತೆ. ಎಷ್ಟು ಸರ್? 50,000. ಅದಕ್ಕೆ ಬ್ಯಾಂಕ್ ರೇಟು ಇಂಟ್ರೆಸ್ಟ್ ಕೂಡ ಕೊಡ್ತೀವಿ. 50,000 ಅದಾಗಲ್ಲ ಸರ್. ಎನಿವೇ, ಥ್ಯಾಂಕ್ ಯು ಸರ್. ನಾನು ಅಟೆಂಡರ್ ಕೆಲಸನೇ ಕಂಟಿನ್ಯೂ ಮಾಡ್ತೀನಿ. ಆಯಿತು, ಕ್ಯಾಶ್ ಡೆಪಾಸಿಟ್ ಏನು ಬೇಡ. ಇವ್ರ ಬಗ್ಗೆ ಗ್ಯಾರಂಟಿಯಾಗಿ ನೀನು ಸೈನ್ ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಬೇಡ ಸರ್, ಸುಮ್ಮನೆ ಶಶಿ ಸರ್ ಯಾಕೆ ತೊಂದರೆಯಲ್ಲಿ ಸಿಕ್ಕಾಕೋಬೇಕು? ಅಯ್ಯೋ, ಅದ್ರಲ್ಲಿ ತೊಂದರೆ ಏನು ಬಂತು? ಹಾಗಲ್ಲ ಸರ್, ಈ ವಿಷಯ ನಿಮ್ಮ ಮನೇಲಿ ಗೊತ್ತಾದರೆ ಅದ್ರ ಬಗ್ಗೆ ನೀವೇನಕ್ಕೆ ಯೋಚನೆ ಮಾಡ್ತೀರಾ? ನಾನು ನೋಡ್ಕೋತೀನಿ. ರವಿ, ನಿನ್ನ ಪೇಪರ್ ರೆಡಿ ಮಾಡ್ಕೋ. ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ನಾಳೆಯಿಂದನೇ ಬಂದು ಡ್ಯೂಟಿಗೆ ಜಾಯ್ನ್ ಆಗಿ. ಶಶಿ ಸರ್, ನಿಮ್ಗೆ ಹ್ಯಾಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ನಾನು ಮರೆಯಲ್ಲ. ಎಸ್ ಸರ್. ಶುರು ಮಾಡೋದು ಯಾಕೆ? ಯಾವಾಗ್ಲೂ ನಿಂದ ಆಗ್ಬೇಕಾ? ಯಾವಾಗಮ್ಮ? ಲಾಸ್ಟ್ ಟೈಮ್ ಪಲ್ಲವಿ ತರ ಶುರು ಮಾಡಿದ್ದು. ಮೇಡಮ್ ನಿವೇದಿತಾ, ಪಲ್ಲವಿ ನೀನು ಪಾರ್ಟ್ನರ್ಸ್ ಅಂದ್ಮೇಲೆ ಅವಳು ಓಪನಿಂಗ್ ಶಾರ್ಟ್ ಮಾಡಿದ್ರೆ ನಿಮ್ ಪಾರ್ಟಿ ಓಪನ್ ಮಾಡ್ದಾಗ ತಾನೆ ಕೊಡಿಲಿ. ಹೋಗ್ಲಿ ಬಿಡೆ, ಅವರೇ ಶುರು ಮಾಡ್ಲಿ. ಆಯ್ತಮ್ಮ ತಾಯಿ, ನೀವೇ ಶುರು ಮಾಡಿ. ಪಾನ್ಸ್ ಕಾಣಿಸ್ಬೇಕು ಅಂದ್ರೆ ಸ್ಪೆಕ್ಸ್ ಹಾಕೋಬೇಕು ತಾನೆ. ಹೋಗಿಲಿ, ನಂಗೂ ಗೊತ್ತು ನಿನ್ನ ಹತ್ರ ನಾನೇನು ಹೇಳಿಸ್ಕೊಳ್ಳೋದು. ಓ, ನಂಗೆ ಹೇಳಕ್ ಬರ್ತಾಳೆ. ಕೊಡು. ನಿವೇದಿತಾ, ಗೇಮಲ್ಲಿ ತಂಬಿಂಗ್ ಇಲ್ಲ ಅಂತ ಗೊತ್ತಿಲ್ವಾ? ಗೊತ್ತಿದೆ ಮೇಡಮ್, ನಾನೇನ್ ತಂಬಿಂಗ್ ಆಡ್ತಿರ್ಲಿಲ್ಲ. ಆ ಪಾನ್ ನ ಕ್ಲಿಯರ್ ಮಾಡಕ್ಕೆ ರಿಬೌಂಡ್ ಹೊಡಿತಿದ್ದೆ ಅಷ್ಟೇ. ನೆಪ ಹೇಳ್ತೀಯಾ? ಸ್ಟ್ರೈಟ್ ಪಾನ್ ಇಲ್ಲೇ ಇರುವಾಗ ಯಾರು ರೀಬೌಂಡ್ ಆಗ್ತಾರೇನೆ? ಈ ಕುಂಟು ನೆಪ ಅಲ್ಲ ನಮ್ಮ ಹತ್ರ ಇಟ್ಕೋಬೇಡಮ್ಮ. ಏಯ್ ಹೋಗಿಲಿ, ನೀವ್ ಹೇಳ್ದಂಗೆ ನಾ ಆಡ್ಬೇಕಾ? ನನ್ನಿಷ್ಟ. ಏ ಸಾಕ್, ಸುಮ್ನಿದೆ, ಕಂಡಿದ್ದೀನಿ. ಅದೇನ್ ಆಡ್ತೀಯೋ ಆಡು. ನಿನಗೆ ನಿನ್ ಪಾನ ಕ್ಲಿಯರ್ ಮಾಡೋಕ್ಕಿಂತ ನಮ್ಮ ಪಾನ ಡಿಸ್ಟರ್ಬ್ ಮಾಡೋದೇ ಇಷ್ಟ ಅಲ್ವಾ? ಒಳ್ಳೆ ಚೆನ್ನಾಗಾಯ್ತಲ್ಲ ನೀ ಹೇಳಿದ್ದು. ನೋಡ್ತಿರು, ನಿನ್ ಪಾನ ಕ್ಲಿಯರ್ ಮಾಡಕ್ಕಾಗ್ದಿರೋ ಜಾಗದಲ್ಲಿ ನನ್ ಪಾನ ತಂದಿರ್ತೀನಿ. ಯಾಕ್ರೆ ನಿವೇದಿತಾಗ ಅಷ್ಟೊಂದು ಗೋಳಿಕೊಂತೀರಾ? ಪಾಪ, ಅವಳಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಆಡ್ಲಿ ಬಿಡಿ. ಗೋಳ್ ಹೊಯ್ಕೊಳ್ಳಿ ಬಿಡೆ. ಇನ್ನೆಷ್ಟು ದಿನ ಅಂತಪ್ಪ ಗೋಳ್ ಹೊಯ್ಕೊಳ್ತಾಳೆ? ದತ್ತಾತ್ರೇಯನ ಅವ್ರ ಮಗ ಇಳ್ಗೋವಸ್ರ ಕಾಯ್ತಾ ಇದ್ದಾನೆ, ಯಾವತ್ ನಮ್ಮ ಮನೆಗೆ ಬರ್ತಾನೆ ಅಂತ. ಏಯ್, ಬಾಯಿ ಮುಚ್ಕೊಂಡು ಆಟ ಆಡೆ.
ಮಂದಾರ, ಆ ಹುಡುಗ ನಿನ್ಗೆ ಒಪ್ಕೆನಾ? ಮೌನಂ ಅರ್ಧ ಸಮ್ಮತಂ ಅಂದ್ರೆ ಮಂದಾರಂಗ್ ಒಪ್ಪಿಗೆ ಇದೆ ಅಂತ. ಅರ್ಧ ಸಮ್ಮತಂ ಅಂದ್ರೆ ಅರ್ಧ ಒಪ್ಪಿಗೆ ಇದೆ ಅಂತ ಆಯ್ತು. ಹಾಗಾದ್ರೆ ನೀನ್ ಇನ್ನು ಪೂರ್ತಿಯಾಗಿ ಒಪ್ಕೊಂಡಿಲ್ವೇನೆ ಮಂದಾರ? ಅಯ್ಯೋ, ಅರ್ಧ ಸಮ್ಮತಂ ಅಂದ್ರೆ ಮಂದಾರಂಗ್ ಒಪ್ಪಿಗೆ ಇದೆ, ಇನ್ನರ್ಧ ಹುಡುಗನ್ ಕಡೆಯಿಂದ ಬರ್ಬೇಕು, ಆ ಅರ್ಥದಲ್ಲಿ ನಾ ಹೇಳಿದ್ದು. ಸುಮ್ನೆ ಆಟ ಆಡೆ. ಇತ್ತೀಚೆಗೆ ನಿನ್ ಮಾತು ಜಾಸ್ತಿ ಆಯ್ತು. ಮಂದಾರ, ಯಾಕೆ ಕೋಪ ಮಾಡ್ಕೋತೀಯಾ? ಆ ಹುಡುಗ ನಿನ್ಗೆ ಒಪ್ಕೆನೋ ಇಲ್ವೋ? ನಾನು ಒಪ್ಕೊಂಡ್ರೆ ಏನಾಯ್ತು? ಅದು ನಿಜ, ಅವ್ರು ಒಪ್ಕೋಬೇಕಲ್ಲ. ಒಪ್ಗೆ ಆಗ್ದೇನೆ ಅವತ್ ನೀವ್ ನೋಡಿಲ್ವೇನ್ರೆ ಮಂದಾರನ್ ಹೇಗ ಅವ್ನ್ ಕದ್ದು ಕದ್ದು ನೋಡ್ತಾ ಇದ್ದ ಅಂತ. ಅದೆಲ್ಲ ಇರ್ಲಿ, ಈಗ್ಲಾದ್ರೂ ಹೇಳೆ ಮಂದಾರ, ಆ ಹುಡುಗ ನಿನ್ಗೆ ಒಪ್ಕೆನಾ? ಬಾಯ್ ಬಿಟ್ಟು ಹೇಳೋದಕ್ಕೆ ನಾಚಿಕೆ ಅಲ್ವಾ? ಹಾಗಾದ್ರೆ ಹೀಗ್ ಮಾಡ್ವಾ, ಮಂದಾರಂಗ್ ನಾನೊಂದು ವೈಟ್ ಪಾನ್ ತೋರಿಸ್ತೀನಿ. ಆ ಪಾನ್ ಏನಾದ್ರೂ ಅವಳು ಪೌಚೊಳಗೆ ಹಾಕಿದ್ರೆ ಅವಳಿಗೆ ಒಪ್ಪಿಗೆ ಇದೆ ಅಂತ, ಇಲ್ದಿದ್ರೆ ಇಲ್ಲ. ಹಾಗಂದ್ರೆ ಹೇಗೆ? ಇನ್ ಕೇಸ್ ನೀನ್ ತೋರಿಸಿರೋ ವೈಟ್ ಪಾನ್ನ ಮಂದಾರ ಪೌಚಕ್ ಬೀಳಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳು? ಅವಳಿಗೆ ಇಷ್ಟ ಇದ್ರು ಇಷ್ಟ ಇಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ಹಾಗೇನಾಗಲ್ಲ ಬಿಡು. ಅವಳಿಗೇನಾದ್ರೂ ಇಷ್ಟ ಇದ್ರೆ ಆ ಪಾನ್ ಮೇಲೆ ಗುರಿ ಇಟ್ಟು ಹೊಡಿತಾಳೆ, ಇಲ್ದಿರೆ ಕಾಟಾಚಾರ ಕಾಡ್ತಾಳೆ ಅಲ್ವೇನೆ ಅಕ್ಕ? ಬರ್ತಾ ಬರ್ತಾ ನಿನ್ ಮಾತು ಜಾಸ್ತಿ ಆಯ್ತು, ನಾನು ಆಟ ಆಡಲ್ಲ, ಹೋಗು. ಹಾಗೆಲ್ಲ ಮಾಡ್ಬೇಡ್ವೆ, ಹೋಗ್ಲಿ ಬಿಡು, ನೀನ್ ಆಟ ಆಡು. ಮಂದಾರಂಗ್ ಇಷ್ಟ ಇದೆ. ನಮ್ ಮಂದಾರಂಗೇನೋ ಹುಡುಗ ಇಷ್ಟ ಆಗಿದ್ದಾನೆ ಅಂತ ಗೊತ್ತಾಯ್ತು. ಈಗ ಆ ಹುಡುಗಂಗ್ ನಮ್ಮ ಮಂದಾರ ಇಷ್ಟ ಆಗಿದ್ದಾಳೋ ಇಲ್ವೋ ಅಂತ ಗೊತ್ತಾಗೋದು ಹೇಗೆ? ಒಂದ್ ಕೆಲ್ಸ ಮಾಡೋಣ, ನಾನು ಹೋಗನ್ ಬ್ಲಾಕ್ ಪಾನ್ ಹೊಡಿತೀನಿ, ಅದ್ ಅಕಸ್ಮಾತ್ ಪೌಚ್ಗೆ ಹೋದ್ರೆ ಅವ್ನಿಗೆ ಇಷ್ಟ ಅಂತ, ಇಲ್ದಿದ್ರೆ ಇಲ್ಲ. ಟ್ರೈ ಮಾಡಿ. ವರನ್ಗೆ ಇಷ್ಟ ಇದೆ ಅಂತ ಆಯ್ತು. ಇನ್ನೇನಿದ್ರು ಡುಮ್ ಡುಮ್